ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ತನಿಖೆ ಆಗಲಿ ನೋಡಿ, ಅದು ಅಲ್ಲಿ ಆ ಎಂಡಿಂದ ಅದು ಕ್ಲೂ ಸಿಕ್ಕಿದೆ. ಹೀಗಾಗಿ ಅದನ್ನು ಟ್ರ್ಯಾಪ್ ಮಾಡ್ಕೊಂಡು ಈ ಬೆಂಗಳೂರಿಗೆ ಬಂದಿದ್ದಾರೆ. ಹಿಡಿದಿದ್ದಾರೆ. ಸೊ ಅವ್ರು ಏನ್ ಶೇರ್ ಮಾಡ್ತಾರೆ ನೋಡೋಣ ನಮ್ಮ ಗವರ್ಮೆಂಟ್ ಜೊತೆಗೆ. ಸರ್ಕಾರ ವೈಫಲ್ಯ ಆದಂತ ಅವರು ಆರೋಪ ಅವ್ರು ಹೇಳ್ತಾರೆ, ಅವ್ರ ವೈಫಲ್ಯ ಸಾಕಷ್ಟು ಇದೆಲ್ಲ. ಸೊ ಒಂದ್ ಯಾವ್ದೋ ಘಟನೆ ಆದ ತಕ್ಷಣ ಕೊಡ್ಲಿಕ್ಕೆ ಆಗಲ್ಲ. ನೋಡೋಣ, ಸತ್ಯಾಂಶ ಹೊರಗೆ ಬರ್ಬೇಕು, ಬಂದ್ಮೇಲೆ ನೋಡೋಣ. ಸರ್ ಅಂದ್ರೆ ಡ್ರಗ್ಸ್ ಮುಕ್ತ ರಾಜ್ಯ ಮಾಡಕ್ ನಿಮ್ ಸರ್ಕಾರ ಬದ್ಧವಾಗಿದೆ ಅಂತ ಹೇಳ್ತಾರೆ. ಇದ್ದೇ ಮಾಡಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಮೊದಲನೇ ಶತ್ರು ಅದು ಡ್ರಗ್ಸು. ಈ ನಾಡಿಗೆ, ಈ ನೆಲಕ್ಕೆ ದೊಡ್ಡ ಶತ್ರು ಅದೇ. ಸೊ ಅದನ್ನ ಎಲ್ಲ ಸರ್ಕಾರ ನಿಯಂತ್ರಣ ಮಾಡಲೇಬೇಕದು. ಪರಮೇಶ್ವರ್ ರಾಜೀನಾಮೆಗೆ ಬಿಜೆಪಿದವರು ಆಗ್ರಹ ಮಾಡಿದ್ದಾರೆ ಸರ್. ಗೃಹ ಸಚಿವರು ವೈಫಲ್ಯ ಬಂದಿರಬಹುದು, ಅದಕ್ಕೂ ಇರ್ಬೋದು, ಕನೆಕ್ಟ್ ಇರ್ಬೋದು. ತನಿಖೆ ಮಾಡ್ಲಿ ಪೊಲೀಸರು, ಮಹಾರಾಷ್ಟ್ರ ಕರ್ನಾಟಕದವ್ರು ಜಂಟಿಯಾಗಿ ಮಾಡ್ಲಿ, ನಂತರ ನೋಡೋಣ. ಸರ್ ಆಮೇಲೆ ಗೃಹ ಸಚಿವ ರಾಜೀನಾಮೆಗೆ ಬಿಜೆಪಿದವರು ಆಗ್ರಹ ಮಾಡಿದ್ದಾರೆ ಸರ್. ನೋಡೋಣ, ಅದ್ರ ಬಗ್ಗೆ ಬರ್ಲಿ. ಅವ್ರ ಮ್ಯಾಗ ಅವ್ರು ಆರೋಪಿದ್ರು ನೋಡೋಣ. ಈಗ ಅವ್ರ ಸಂಬಂಧ ಇಲ್ಲ ಅಂದ್ರೆ ಅವ್ರಿಗೆ ಏನು ಪ್ರಶ್ನೆ ಇಲ್ಲ, ಬೇರೆಯವ್ರಿಗೆ ಇದ್ರೆ ಅವ್ರು ಯಾಕೆ ಕೊಡಬೇಕು? ಸೊ ಬರ್ಲಿ, ಒಂದು 15 ದಿವಸದಲ್ಲಿ ತನಿಖೆ ವರದಿ ಬರ್ತೈತೆ. ಬಂದ್ಮೇಲೆ ಸರ್ ಸಂಕ್ರಾಂತಿ ನಂತರ ಏನ್ ಬದಲಾವಣೆ ಸರ್ ಕೇಳಿ ಬರ್ತಾ ಇದೆ ಸರ್, ತಮಗೇನು ಮಾಹಿತಿ? ಇಲ್ಲ, ನಮಗೆ ಯಾವುದೇ ಮಾಹಿತಿ ಇಲ್ಲ. ಮುಗಿಲಿ, ಸಂಕ್ರಾಂತಿ ಮುಗಿದ್ಮ್ಯಾಗ ಹೇಳೋಣ. ಸರ್ ಬಜೆಟ್ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರಂತ ವಿಶ್ವಾಸ ಈಗ ಇದಾರಲ್ಲ, ಈಗ ಆಲ್ರೆಡಿ ಇದಾರೆ. ಇದ್ದ ಮ್ಯಾಗ ಅವರೇ ಮಾಡ್ತಾರಂತ ಭರವಸೆ ಅಷ್ಟೇ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಬಂದ ನಂತರ ಡಿಕೆಸಿ ಬೆಂಬಲಿಗ ಶಾಸಕರು ಡೈಲಿ ಪರೇಡ್ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಕೂಡ ಇದೆ ಸರ್. ನೋಡೋಣ, ಅಂತ ಸಂದರ್ಭ ಬರೋಲ್ಲ ಬಹುಶಃ. ಯಾಕಂದ್ರೆ ಪಕ್ಷ ಹೈಕಮಾಂಡ್ ಇದೆ, ಯಾರು ಕೂಡ ಡೆಲ್ಲಿಗೆ ಹೋಗೋಲ್ಲ. ಸೊ ಅದು ಏನೇ ಮಾಡ್ಬೇಕಾದ್ರೆ ಹೈಕಮಾಂಡ್ ಬಿಟ್ಟ